ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾರ ಜೀವನದಲ್ಲೂ ಆಯ್ಕೆಯಾಗಿರಬೇಡಿ, ನಿಮಗಾಗಿ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜನಂತಿರಿ. ಹೌದಲ್ವಾ ಸ್ನೇಹಿತರೆ? ಕೆಲವೊಮ್ಮೆ ಹೇಗಾಗುತ್ತೆ ಅಂದರೆ, ನಮ್ಮನ್ನು ಇಷ್ಟಪಡೋರ್ಗಿಂತ ನಾವು ಯಾರು ನಮ್ಮನ್ನು ಇಷ್ಟಪಡ್ತಾ ಇರಲ್ಲ ಅಂಥವ್ರಿಂದನೇ ನಾವು ಹೋಗೋದು ಜಾಸ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಏನು ಮಾಡೋಕ್ಕೋಗಲ್ಲ, ಅದು ಕೂಡ ಮನುಷ್ಯನ ಒಂದು ಸಹಜ ಗುಣ ಅಂತಲೇ ಹೇಳ್ಬೋದು. ಆದರೆ ಕೆಲವೊಮ್ಮೆ ಹೇಗಿರುತ್ತೆ ಅಂದರೆ, ನಮಗೆ ಗೊತ್ತಿರುತ್ತೆ ಅವರು ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ, ಅವರಿಗೆ ನಮ್ಮ ಇಂಪಾರ್ಟೆನ್ಸ್ ಇಲ್ಲ, ಹಾಗೆ ಅವರ ಜೀವನದಲ್ಲಿ ನಾವು ಯಾವುದೇ ರೀತಿಯಾದಂತಹ ಇಂಪಾರ್ಟೆಂಟ್ ಅಂತ ಅವ್ರು ಅಂದ್ಕೊಂಡಿಲ್ಲ ಅನ್ನೋದು ನಮ್ಮ ಗಮನದಲ್ಲಿ ಇರುತ್ತೆ. ಆದರೂ ಕೂಡ ನಾವು ಕೆಲವೊಮ್ಮೆ ಅಂಥವ್ರಿಂದನೇ ಜಾಸ್ತಿ ಹೋಗ್ತೀವಿ. ಹಾಗಾದರೆ ನಾವು ಮಾಡೋ ತಪ್ಪೇನಪ್ಪ ಅಂದರೆ, ಅವರಿಗೆ ಕೊಡುವಂತಹ ಗಮನನ ನಮ್ಮನ್ನು ಯಾರು ಪ್ರೀತಿಸ್ತಾ ಇದ್ದಾರೆ, ನಮಗೆ ಯಾರು ಕಾಳಜಿ ತೋರಿಸ್ತಾ ಇದ್ದಾರೆ ಅಂಥವ್ರ ಕಡೆ ನಾವು ಕೊಡೋದಕ್ಕೆ ಹೋಗೋದಿಲ್ಲ. ಯಾರು ನಮ್ಮನ್ನು ಇಷ್ಟಪಡ್ತಾ ಇರ್ತಾರೆ ಅವರನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ ನಾವು ಇಷ್ಟಪಡೋರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಹಾಗೆ ಯಾರ ಒಂದು ಮನೋಭಾವ ನಿಮ್ಮ ಮೇಲೆ ಹೇಗಿದೆ, ಅದಕ್ಕೆ ತಕ್ಕಂತೆ ನಿಮ್ಮ ರೆಸ್ಪಾನ್ಸ್ ಕೂಡ ಇರಲಿ. ಆವಾಗ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಪ್ರೀತಿಸುವಂತಹ ಹೃದಯಗಳಿಗೆ ನೀವು ಕೂಡ ಪ್ರೀತಿನ ಕೊಡ್ಬೋದು. ಕೆಲವೊಮ್ಮೆ ನಮ್ಮನ್ನು ಪ್ರೀತಿಸೋರಿಗೆ ನಾವು ಪ್ರೀತಿನ ಕೊಡಲ್ಲ, ಹಾಗೆ ನಾವು ಯಾರ ಕಡೆಯಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅವರು ಕೂಡ ನಮಗೆ ಪ್ರೀತಿನ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅದರಲ್ಲೂ ಯೋಚನೆ ಮಾಡಿದ್ರೂ ಪರವಾಗಿಲ್ಲ, ಆದರೆ ಅವ್ರ ಜೀವನದಲ್ಲಿ ನಾವು ಒಂದು ಆಯ್ಕೆಯಾಗಿರಬಾರ್ದು. ಅವರಿಲ್ಲ ಅಂದರೆ ಇವರು ಪರವಾಗಿಲ್ಲ ಅನ್ನೋ ಥರ. ಅಂದರೆ ಹೇಗಪ್ಪ ಅಂದರೆ, ಯೂಸ್ ಮಾಡಿಕೊಂಡು ಬಿಸಾಡೋ ಥರ ಅಂತ ಹೇಳ್ತೀವಿ ಅಲ್ವಾ, ಹಾಗೆ ಸ್ನೇಹಿತರೆ. ಅವ್ರ ಅವಶ್ಯಕತೆ ಇತ್ತು ಅಂದಾಗ ನಮಗೆ ಪ್ರೀತಿ ಕೊಡ್ತಾರೆ, ಅವ್ರ ಅವಶ್ಯಕತೆ ಇಲ್ಲ ಅಂತ ಅಂದಾಗ ನಮ್ಮನ್ನು ದೂರ ಮಾಡ್ಕೋತಾರೆ. ಸೊ ಆ ರೀತಿಯಾದಂತಹ ಸಂಬಂಧಗಳು ನಮಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಬೇಡ ಸ್ನೇಹಿತರೆ. ಸಂಬಂಧಗಳು ಹೇಗಿರಬೇಕು ಅಂದರೆ, ಕಷ್ಟ ಇರುತ್ತೋ ಸುಖ ಇರುತ್ತೋ, ಅವ್ರಿಗೆ ಅವಶ್ಯಕತೆ ಇರುತ್ತೋ ಇರಲ್ವೋ, ಯಾವತ್ತೂ ಕೂಡ ನಮ್ಮ ಜೊತೆ ಇರಬೇಕು. ಆಗಿದ್ರೆ ಮಾತ್ರ ಆ ಸಂಬಂಧಕ್ಕೆ ಒಂದು ಬೆಲೆ ಇರುತ್ತೆ. ಅದನ್ನು ಬಿಟ್ಟು ಅವ್ರ ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನು ಉಪಯೋಗಿಸ್ಕೊಂಡು ಅದು ಮುಗಿದ ನಂತರ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ಥರ ಇರ್ತಾರೆ ಅಲ್ವಾ, ಅಂಥವ್ರನ್ನ ಯಾವತ್ತೂ ಕೂಡ ನಂಬಕ್ಕೆ ಹೋಗ್ಬೇಡಿ. ಈವನ್ ನಿಮಗೆ ಜೀವನದಲ್ಲಿ ಅವರು ಯಾವತ್ತೂ ಕೂಡ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗುವಂತಹ ಕೆಲಸಗಳನ್ನ ಮಾಡೋದೇ ಇಲ್ಲ. ಇನ್ ಕೇಸ್ ನಿಮ್ಗೆ ಆ ರೀತಿ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದರೂ ಕೂಡ ಅದರಿಂದ ಅವರು ಬೇರೆ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಮಾತ್ರ ಅವರು ಅಂಥ ವಿಷಯಗಳಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಬರ್ತಾರೆ. ಅದಕ್ಕೆ ಹೇಳೋದು, ನಮ್ಮನ್ನು ಇಷ್ಟಪಡೋರನ್ನ ನಾವು ಇಷ್ಟಪಡೋಣ. ಯಾರಾದರೂ ಇಷ್ಟಪಡ್ತಾ ಇಲ್ವಾ, ನಮ್ಮನ್ನು ದೂರ ಮಾಡ್ತಾ ಇದ್ದಾರಾ, ಬೇಡ ನೀವು ಕೂಡ ದೂರ ಇದ್ಬಿಡಿ. ನಿಮ್ಮ ಬೆಲೆ ಅವರಿಗೆ ಗೊತ್ತಾದಾಗ ಒಂದಲ್ಲ ಒಂದಿನ ಅವರು ಕೂಡ ನಿಮ್ಮನ್ನು ಹುಡುಕೊಂಡು ಬಂದೇ ಬರ್ತಾರೆ. ಅಂಥ ಸಂದರ್ಭ ಖಂಡಿತವಾಗ್ಲೂ ಬರುತ್ತೆ. ಆದರೆ ಎಲ್ಲದಕ್ಕೂ ತಾಳ್ಮೆ ಹಾಗೆ ಸಮಯನ ಕೊಡಬೇಕಾಗತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.